ಪ್ರಜಾವಾಣಿಯ ಓದುಗರಿಗೆ ವೀಕ್ಷಕರಿಗೆ ವಿಶ್ವಾವಸುನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ನಾನು ಅಜಿತ್ ಕಾರಂತ್. ತುಲಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಮತ್ತು ಯುಗಾದಿಯ ಫಲ ಹೇಗಿದೆ ಅಂತ ಕೇಳುವ ಕುತೂಹಲ. ಷಷ್ಠದಲ್ಲಿ ಷಡ್ ಗ್ರಹ ಯೋಗ, ರವಿ, ಚಂದ್ರ, ಬುಧ, ಶುಕ್ರ, ಶನಿ ಮತ್ತು ರಾಹು. ಈ ಷಡ್ಗ್ರಹ ಯೋಗದಿಂದ ನೀವು ಶುಭವನ್ನು ಕಾಣುತ್ತಿದ್ದೀರಿ. ಷಷ್ಠೇ ಅರ್ಕೋ ಹಂತಿ ರೋಗಾನ್ ಅಂದರೆ ಸುದೀರ್ಘವಾಗಿ ನಿಮ್ಮನ್ನು ಕಾಡುತ್ತಿದ್ದಂತಹ ಅನೇಕ ರೋಗಗಳು ಈಗ ಪರಿಹಾರವನ್ನು ಕಾಣುವಂತಹ ಕಾಲ. ಹಾಗೆ ಶತ್ರುನಾಶ ಮತ್ತು ಶೋಕ, ಪೀಡೆ ಇತ್ಯಾದಿಗಳೆಲ್ಲ ಇದ್ದರೆ ಅವೆಲ್ಲವೂ ಕೂಡ ಅವಸಾನವನ್ನು ಹೊಂದುವಂತಹ ಕಾಲ. ಇನ್ನು ವಿತ್ತ ಲಾಭ, ಸುಖ ಲಾಭ ಮತ್ತು ಅರಿನಾಶವನ್ನು ಚಂದ್ರ ಒದಗಿಸ್ತಾ ಇದ್ದಾನೆ. ಬುಧ ಸೌಭಾಗ್ಯವನ್ನು, ವಿಜಯವನ್ನು ಹಾಗೂ ಔನ್ನತ್ಯವನ್ನು ಕೊಡ್ತಾ ಇದ್ದಾನೆ. ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ನೀವು ಗಳಿಸುವಂತಹ ಸಕಾಲ. ಶುಕ್ರನಿಂದಾಗಿ ಸ್ವಲ್ಪ ಮಟ್ಟಿನ ಪರಿಭವ ಉಂಟಾಗುತ್ತೆ, ಅಂದರೆ ಸೋಲು, ಹಾಗೂ ಸಣ್ಣದಾದಂತಹ ರೋಗ ಬಾಧೆಯು ನಿಮ್ಮನ್ನು ಅನುಸರಿಸ್ತದೆ. ಷಷ್ಠದ ಶನಿಯ ಕಾರಣದಿಂದ ಧನಧಾನ್ಯಾದಿ ವೃದ್ಧಿಂಚ ಬಂಧು ಸಂತೋಷಮಾನದಂ ಅಂತ ಹೇಳಿದರು. ಧನಧಾನ್ಯ ಎಲ್ಲ ಅಧಿಕವಾಗಿ ವೃದ್ಧಿಯಾಗತ್ತೆ. ಬಂಧುಗಳಲ್ಲಿ ಸಂತೋಷ, ಸಮ್ಮಾನ ಎನ್ನುವಂಥದ್ದು ಏರ್ಪಡುತ್ತೆ. ಸ್ತ್ರೀ ಸೌಖ್ಯ ಮತ್ತು ಗೃಹ ನಿರ್ಮಾಣ. ಯಾರೆಲ್ಲ ತುಲಾರಾಶಿಯವರು ಗೃಹ ನಿರ್ಮಾಣವನ್ನು ಮಾಡಬೇಕು, ಭೂಮಿಯನ್ನು ಖರೀದಿಸಬೇಕು ಅಂತ ಆಲೋಚನೆ ಮಾಡಿದ್ದೀರಿ, ನಿಮಗೆಲ್ಲ ಒಂದು ಸಕಾಲ. ಗೃಹ ನಿರ್ಮಾಣದಂತಹ ಶುಭ ಕಾರ್ಯವು ನಡೆಯುತ್ತದೆ. ಇನ್ನು ರಾಹುವಿನಿಂದ ಯಾವಾಗಲೂ ಸದಾ ಸುಖವನ್ನು ನೀವು ಕಾಣುವಂತಹ ಯೋಗ. ಆದರೆ 12ರ ಕೇತುವಿನಿಂದ ವ್ಯಯ ಮತ್ತು ದೇಹ ಪೀಡೆ. ನವಮದ ಅಂಗಾರಕನ ಕಾರಣದಿಂದ ಪರಿಭವ, ಸ್ವಲ್ಪ ಮಟ್ಟಿನ ಸೋಲು ಹಾಗೂ ವಿಲಂಬಿತ ಗತಿ. ಮಾಡುವಂತಹ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಇವತ್ತು ಬರಬೇಕಾದಂತಹ ಯಾವ ಫಲಿತಾಂಶ ಅದು ಒಂದು ವಾರ ಮುಂದೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ದೇಹ ತನ್ನ ಬಲವನ್ನು ಕಳೆದುಕೊಳ್ಳುವಂತಹ ಅನುಭವ ನಿಮಗೆ ಆಗುತ್ತದೆ. ದ್ವಿತೀಯದ ಮಾಂದಿಯ ಕಾರಣದಿಂದ ಧನನಾಶ ಮತ್ತು ಸಹೋದರರೊಡನೆ ಕಲಹ. ವಿದ್ಯಾಭ್ಯಾಸಕ್ಕೆ ವಿಘ್ನ. ತುಲಾರಾಶಿಯ ವಿದ್ಯಾಭ್ಯಾಸವನ್ನು ಮಾಡುವಂಥವರು ಗಮನಿಸಬೇಕು. ವಿದ್ಯಾಭ್ಯಾಸಕ್ಕೆ ಯಾವುದೇ ಕಾರಣ ಇಲ್ಲದೆ ವಿಘ್ನಗಳು ಬಂದು ಒದಗುತ್ತೆ. ಅಂತಹ ಕಾಲದಲ್ಲಿ ನೀವು ಸೂಕ್ತ ಪರಿಹಾರವನ್ನು, ಅಂದರೆ ಬಾಲಗಣಪತಿಯಂತಹ ಅನುಷ್ಠಾನಾದಿಗಳಿಂದ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಆದಾಯ ಮತ್ತು ವ್ಯಯ ಇದನ್ನು ನಾವು ಗಮನಿಸುವುದಾದರೆ, ಈ ವರ್ಷ ಪೂರ್ತಿಯಾಗಿ ನೀವು ಗಳಿಸುವಂತಹ ವಿದ್ಯೆ ಹಾಗೂ ಸಂಪಾದನೆ ಮಾಡುವಂತಹ ಧನ, ದೇಹದಲ್ಲಿ ಉತ್ತಮವಾದಂತಹ ಆರೋಗ್ಯ, ಆಯುಸ್ಸು ಇವುಗಳನ್ನೆಲ್ಲ ಗಣಿಸುವಾಗ 15ಕ್ಕೆ 11 ಆದಾಯವಾದರೆ ಕೇವಲ 5 ವ್ಯಯವಾಗುತ್ತೆ. ಆದ್ದರಿಂದ ಆಯವ್ಯಯ ಬಹಳ ಚೆನ್ನಾಗಿಯೇ ಇದೆ. ಇನ್ನು ರವಿ ಲತ್ತ ನಿಮಗೆ ಯಾವ ಸಮಯದಲ್ಲಿ ರವಿಯ ಹೊಡೆತ ಸಿಕ್ಕುತ್ತೆ ಅಂತ ಹೇಳಿದರೆ, ಚಿತ್ತಾ ನಕ್ಷತ್ರ ತುಲಾರಾಶಿಯವರಿಗೆ 11/5/2025ರಿಂದ 25/5/2025ರವರೆಗೂ, ಸ್ವಾತಿ ನಕ್ಷತ್ರದವರಿಗೆ 25/5/2025ರಿಂದ 8/6/25ರವರೆಗೂ, ವಿಶಾಖ ನಕ್ಷತ್ರ ತುಲಾರಾಶಿಯವರಿಗೆ 8/6/2025ರಿಂದ 22/6/25ರವರೆಗೂ ರವಿಲತ್ತ ಕಾಲ. ಸರ್ಕಾರದಿಂದ ಪೀಡೆ, ಅಧಿಕಾರಿಗಳಿಂದ ಹಾನಿ ಹಾಗೂ ಪಿತೃವಿಗೆ ಸಂಕಷ್ಟ, ತಂದೆಗೆ ಸಂಕಷ್ಟ ಒದಗೀತು. ಸೂರ್ಯಾರಾಧನೆ ಅತ್ಯಂತ ವಿಹಿತ. ಕುಜಲತ್ತ ಹೀಗಿದೆ. ಚಿತ್ತಾ ನಕ್ಷತ್ರದವರಿಗೆ 23/7/25ರಿಂದ 13/8/2025. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ 13/8/2025ರಿಂದ 3/9/25ರವರೆಗೆ. ವಿಶಾಖ ನಕ್ಷತ್ರ ತುಲಾರಾಶಿಯವರಿಗೆ 3/9/25ರಿಂದ 23/9/25ರವರೆಗೆ ಕುಜಲತ್ತ ಕಾಲಫಲ. ದೇಹದಲ್ಲಿ ಉಷ್ಣಪೀಡೆ ಮತ್ತು ಸಹೋದರರಿಂದ ಸಹೋದರರಿಗೆ ಹಾನಿ. ಸೂಕ್ತ ಪರಿಹಾರ ನಾಗ ಅಥವಾ ಸುಬ್ರಹ್ಮಣ್ಯನ ಆರಾಧನೆ. ಇನ್ನು ಚಿತ್ತಾ ನಕ್ಷತ್ರ ತುಲಾರಾಶಿಯವರಿಗೆ 9/12/25ರಿಂದ 20/12/2025ರವರೆಗೂ ಶುಕ್ರಲತ್ತ ಕಾಲ. ಸ್ವಾತಿ ನಕ್ಷತ್ರ ಇವರಿಗೆ 20/12/25ರಿಂದ 30/12/25ರವರೆಗೆ ಶುಕ್ರಲತ್ತ. ವಿಶಾಖ ನಕ್ಷತ್ರ ತುಲಾರಾಶಿಯವರಿಗೆ 30/12/25ರಿಂದ 10/1/2026ರವರೆಗೆ ಶುಕ್ರಲತ್ತ ಕಾಲ. ಸಂಗಾತಿಗೆ ಪೀಡೆ, ಸಂಗಾತಿಯಿಂದ ವಿರಹ ಇತ್ಯಾದಿಗಳು ಸಂಭವಿಸಬಹುದು.
ಸೂಕ್ತ ಪರಿಹಾರ ದುರ್ಗಾರಾಧನೆ ಎನ್ನುವಂಥದ್ದು. ಸಾಧ್ಯ ಇದ್ದವರು ಬೆಳ್ಳಿಯನ್ನು ದಾನ ಮಾಡುವುದು ಹಾಗೂ ಗೋಸೇವೆ ಮಾಡುವಂಥದ್ದು ಸೂಕ್ತ ಪರಿಹಾರ. ವರ್ಷಪೂರ್ತಿಯಾಗಿ ತುಲಾರಾಶಿಯವರು ಲಕ್ಷ್ಮೀ, ದುರ್ಗಾ ಮತ್ತು ಲಲಿತಾ ಶಕ್ತಿ ಸ್ವರೂಪಿಣಿಯರನ್ನು ಆರಾಧನೆ ಮಾಡುವುದು, ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇವರ ಆರಾಧನೆಯನ್ನು ಮಾಡುವಂಥದ್ದು. ದುರ್ಗಾ ಹೋಮ, ದುರ್ಗಾ ಸಪ್ತಶತಿಯ ಪಾರಾಯಣ, ಚಂಡಿಕಾ ಹೋಮ ಹಾಗೂ ಸುವಾಸಿನಿ ಸಮಾರಾಧನಾ, ಲಲಿತಾ ಸಹಸ್ರನಾಮ ಪಠನ ಇತ್ಯಾದಿಗಳಿಂದ ನೀವು ಅತ್ಯಂತ ಶ್ರೇಯಸ್ಸನ್ನು, ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ವಿಶ್ವಾವಸುನಾಮ ಸಂವತ್ಸರ ನಿಮ್ಮಲ್ಲಿ ಅಧಿಕವಾದ ವಿಶ್ವಾಸವನ್ನು ಮೂಡಿಸಿ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.